ನಾವು ಮಾತನಾಡೋಕೆ ಹೇಗೆ ಕಲ್ತೀವಿ ಅಂತ ಎಂದಾದರೂ ಯೋಚನೆ ಮಾಡಿದಿರಾ? ಇದು ಪ್ರಕೃತಿಯ ಅತಿ ದೊಡ್ಡ ಅದ್ಭುತಗಳಲ್ಲಿ ಒಂದು ಅಲ್ವಾ? ನೋಡಿ, ಕೆಲವೇ ವರ್ಷಗಳಲ್ಲಿ ಒಂದು ಪುಟ್ಟ ಮಗು ಅಸ್ಪಷ್ಟ ಶಬ್ದಗಳನ್ನ ಮಾಡೋದ್ರಿಂದ ಹಿಡಿದು ಸಂಕೀರ್ಣ ವಾಕ್ಯಗಳನ್ನು ರಚಿಸೋದು, ದೊಡ್ಡ ದೊಡ್ಡ ಐಡಿಯಾಗಳನ್ನ ಹೇಳೋದು, ಕಥೆ ಹೇಳೋದು, ಈ ಮಟ್ಟಕ್ಕೆ ತಲುಪುತ್ತೆ. ಅರೆ, ಇದೆಲ್ಲ ಹೇಗೆ ಸಾಧ್ಯ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಮನುಷ್ಯರ ಈ ಭಾಷಾ ರಹಸ್ಯವನ್ನ ಭೇದಿಸೋಣ. ಸರಿ, ಈ ಅದ್ಭುತವಾದ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 5 ಮುಖ್ಯವಾದ ಹಂತಗಳ ಮೂಲಕ ಹೋಗೋಣ. ಮೊದಲನೇದಾಗಿ, ಭಾಷೆ ಅನ್ನೋದು ಯಾಕೆ ನಮ್ಮ ಸೂಪರ್ ಪವರ್ ಇದ್ದ ಹಾಗೆ ಅಂತ ನೋಡೋಣ. ಆಮೇಲೆ ವಿಜ್ಞಾನದ ಕ್ಲಾಸಿಕ್ ಚರ್ಚೆ, ಸ್ವಭಾವ ವರ್ಸಸ್ ಪಾಲನೆ ಬಗ್ಗೆ ಮಾತಾಡೋಣ. ಆ ನಂತರ ಇವತ್ತಿನ ವಿಜ್ಞಾನ ಇದೆಲ್ಲದರ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಮೇಲೆ ಭಾಷಾ ಕೌಶಲ್ಯದ 2 ಮುಖಗಳನ್ನು, ಅಂದ್ರೆ ಮಾತಾಡೋದು ಮತ್ತು ಅರ್ಥ ಮಾಡ್ಕೊಳ್ಳೋದು, ಇದನ್ನ ಪರಿಶೀಲಿಸೋಣ. ಕೊನೆಗೆ ನಮ್ಮ ಮೆದುಳಿನಲ್ಲಿರುವ ಒಂದು ವಿಶೇಷ ಅವಕಾಶದ ಕಿಟಕಿ ಬಗ್ಗೆ ತಿಳ್ಕೊಂಡು ಮಕ್ಕಳು ಯಾಕೆ ಇಷ್ಟು ಸುಲಭವಾಗಿ ಭಾಷೆ ಕಲಿತಾರೆ ಅನ್ನೋದನ್ನ ಕಂಡುಹಿಡಿಯೋಣ. ಸರಿ, ಮೊದಲನೇದಾಗಿ ಭಾಷೆಯನ್ನ ನಮ್ಮ ಸೂಪರ್ ಪವರ್ ಅಂತ ಯಾಕೆ ಕರಿತೀವಿ ಅನ್ನೋದ್ರಿಂದ ಶುರು ಮಾಡೋಣ. ಇದು ಸುಮ್ಮನೆ ಮಾತಾಡೋಕಿರೋ ಟೂಲ್ ಅಷ್ಟೇ ಅಲ್ಲ, ಇದು ನಮ್ಮ ಇಡೀ ನಾಗರಿಕತೆಯ ಅಡಿಪಾಯ. ಭೂಮಿ ಮೇಲಿರೋ ಬೇರೆ ಎಲ್ಲ ಜೀವಿಗಳಿಗಿಂತ ನಮ್ಮನ್ನ ವಿಭಿನ್ನವಾಗಿ ಮಾಡೋ ಶಕ್ತಿ ಇದು. ಇದೇ ನೋಡಿ ಭಾಷಾ ವಿಜ್ಞಾನದ ಅತಿ ದೊಡ್ಡ ಒಗಟು. ಯೋಚನೆ ಮಾಡಿ, ಒಂದು ಪುಟ್ಟ ಮಗು, ಅದಕ್ಕಿನ್ನು ಸರಿಯಾಗಿ ಶೂಲೇಸ್ ಕಟ್ಟೋಕೂ ಬರೋದಿಲ್ಲ. ಅಂತಾದ್ರಲ್ಲಿ ದೊಡ್ಡವರು ವರ್ಷಗಟ್ಲೆ ಕಷ್ಟಪಟ್ಟು ಕಲಿಯೋ ಸಂಕೀರ್ಣ ಗ್ರಾಮರ್ ನಿಯಮಗಳನ್ನ ಎಷ್ಟು ಸಹಜವಾಗಿ ಕರಗತ ಮಾಡ್ಕೊಡುತ್ತಲ್ವಾ? ಈ ಜ್ಞಾನ ಅದಕ್ಕೆ ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಅಡಿಪಾಯ. ಸರಿ, ನಾವೆಲ್ಲ ಒಂದೇ ಪೇಜ್ನಲ್ಲಿರೋಕೆ ಭಾಷಾ ಕಲಿಕೆ ಅಂದ್ರೆ ಏನು ಅಂತ ಮೊದಲು ಸರಿಯಾಗಿ ತಿಳ್ಕೊಳ್ಳೋಣ. ಇದು ಸುಮ್ಮನೆ ಒಂದಷ್ಟು ಪದಗಳನ್ನ ನೆನ್ಪಿಟ್ಕೊಳ್ಳೋದಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಇದು ನಮ್ಮ ಮೆದುಳು ಶಬ್ದಗಳನ್ನು ಗುರ್ತಿಸೋದು, ಆಮೇಲೆ ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸೋದು, ಕಂಡಿ ಕಾಣಿಸದ ಗ್ರಾಮರ್ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋದು, ಕೊನೆಗೆ ತಮ್ಮ ಯೋಚನೆಗಳನ್ನು ಹೇಳಕ್ಕೆ ಮತ್ತು ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೆಲ್ಲವನ್ನೂ ಬಳಸೋ ಪ್ರಕ್ರಿಯೆ. ಹೇಗಂದ್ರೆ ಸಂವಹನಕ್ಕೋಸ್ಕರ ಒಂದು ಸಂಪೂರ್ಣ ಆಪರೇಟಿಂಗ್ ಸಿಸ್ಟಮ್ ಅನ್ನ ನಿರ್ಮಿಸಿದ ಹಾಗೆ. ಇದು ನಮ್ಮನ್ನ ವಿಜ್ಞಾನದ ಇತಿಹಾಸದಲ್ಲಿರೋ ದೊಡ್ಡ ಚರ್ಚೆಗೆ ಕರ್ಕೊಂಡೋಗುತ್ತೆ. ಸ್ವಭಾವ ಮತ್ತು ಪಾಲನೆ ನಡುವಿನ ವಾದ. ಅಂದ್ರೆ, ಭಾಷೆಯ ಸಾಮರ್ಥ್ಯ ನಮಗೆ ಹುಟ್ಟಿನಿಂದಲೇ ಬಂದಿದ್ಯಾ ಅಥವಾ ಸೈಕಲ್ ಓಡಿಸೋ ಕಲಿಯೋ ಹಾಗೆ ನಾವು ಅದನ್ನ ಮೊದಲಿಂದ ಕಲಿತೀವಾ? ಈ ಪ್ರಶ್ನೆಗೆ ಸಿಗೋ ಉತ್ತರ ನಾವು ಯಾರು ಅನ್ನೋದರ ಬಗ್ಗೆ ನಮ್ಮ ತಿಳುವಳಿಕೆಯನ್ನೇ ಬದಲಾಯಿಸುತ್ತೆ. ಇಲ್ಲಿ ನೋಡಿ, ಈ ಚರ್ಚೆಯ 2 ದೈತ್ಯರಿದ್ದಾರೆ. ಒಂದು ಕಡೆ BF ಸ್ಕಿನ್ನರ್. ಇವರ ಪ್ರಕಾರ ಭಾಷೆ ಅನ್ನೋದು ನಾವು ಕಲಿತ ನಡವಳಿಕೆ ಅಷ್ಟೇ. ಮಕ್ಕಳು ತಪ್ಪು ಸರಿ ಮಾಡಿ ಮಾತಾಡಕ್ಕೆ ಕಲಿತಾರೆ. ಅವರು ಸರಿಯಾಗಿ ಏನಾದರೂ ಹೇಳಿದಾಗ ನಾವು ನಗುವುದು ಅಥವಾ ಮೆಚ್ಚೋದು ಬಹುಮಾನದ ಹಾಗೆ ಕೆಲಸ ಮಾಡುತ್ತೆ ಅಂತ ಇವರು ಹೇಳಿದ್ರು. ಇದನ್ನ ಆಪರೆಂಟ್ ಕಂಡೀಷನಿಂಗ್ ಅಂತ ಅಂತಾರೆ. ಇನ್ನೊಂದು ಕಡೆ ನೋಮ್ ಚಾಮ್ಸ್ಕಿ. ಇವರು ಇದು ಸಾಧ್ಯವೇ ಇಲ್ಲ ಅಂತ ವಾದಿಸ್ತಿದ್ರು. ಅವರ ಪ್ರಕಾರ ಮನುಷ್ಯರ ಮೆದುಳಲ್ಲಿ ಹುಟ್ಟಿನಿಂದಲೇ ಭಾಷಾ ಕಲಿಕಾ ಸಾಧನ ಮತ್ತು ಸಾರ್ವತ್ರಿಕ ವ್ಯಾಕರಣ ಇರುತ್ತೆ. ಅಂದ್ರೆ ಜಗತ್ತಿನ ಎಲ್ಲಾ ಭಾಷೆಗಳಿಗೆ ಅನ್ವಯವಾಗುವ ಕೆಲವು ಮೂಲ ನಿಯಮಗಳು ಮೊದಲೇ ಇರ್ತವೆ ಅಂತ ಇವರು ನಂಬಿದ್ರು. ನೋಡಿ, ಚೋಮ್ಸ್ಕಿ ಹೇಳಿದ ಈ ಮಾತು ಈ ಇಬ್ಬರ ನಡುವೆ ಎಷ್ಟು ದೊಡ್ಡ ಭಿನ್ನಾಭಿಪ್ರಾಯ ಇತ್ತು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಚೋಮ್ಸ್ಕಿಯವರು ಸ್ಕಿನ್ನರ್ ಸಿದ್ಧಾಂತವನ್ನ ಗಂಭೀರ ಭ್ರಮೆ ಅಂತ ಕರೆದ್ರು. ಯಾಕಂದ್ರೆ ಮಕ್ಕಳು ತಾವೆಂದು ಕೇಳದ ಹೊಸ ಹೊಸ ವಾಕ್ಯಗಳನ್ನ ಹೇಗೆ ರಚಿಸ್ತಾರೆ ಅನ್ನೋದನ್ನ ಸ್ಕಿನ್ನರ್ ಸಿದ್ಧಾಂತ ವಿವರಿಸೋಕೆ ವಿಫಲವಾಯಿತು. ಭಾಷೆಯ ಈ ಸೃಜನಶೀಲತೆ, ಅಂದ್ರೆ ಅಸಂಖ್ಯಾತ ಹೊಸ ವಾಕ್ಯಗಳನ್ನ ಹುಟ್ಟುಹಾಕೋ ಸಾಮರ್ಥ್ಯ ನಮ್ಮಲ್ಲಿ ಹುಟ್ಟಿನಿಂದಲೇ ರಚನೆ ಇದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಅವರು ವಾದಿಸಿದ್ರು. ಹಾಗಾದ್ರೆ ಇಬ್ರಲ್ಲಿ ಯಾರು ಸರಿ? ಸ್ಕಿನ್ನರ್ ಹೇಳಿದ್ದ ಅಥವಾ ಚೋಮ್ಸ್ಕಿ ಹೇಳಿದ್ದ? ಸತ್ಯ ಏನು ಗೊತ್ತಾ? ಆಧುನಿಕ ವಿಜ್ಞಾನದ ಪ್ರಕಾರ ಉತ್ತರ ಅಷ್ಟು ಸರಳ ಇಲ್ಲ, ಆದರೆ ಅದಕ್ಕಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ಬನ್ನಿ, ಈ ಹಳೆ ಚರ್ಚೆಯನ್ನ ಬಿಟ್ಟು ನಾವು ನಿಜವಾಗ್ಲೂ ಭಾಷೆ ಹೇಗೆ ಕಲ್ತೀವಿ ಅಂತ ನೋಡೋಣ. ಇದೇ ನೋಡಿ ಅಸಲಿ ಪ್ರಶ್ನೆ. ಇವತ್ತಿನ ವಿಜ್ಞಾನಿಗಳು ಇದು ಸ್ವಭಾವನಾ ಅಥವಾ ಪಾಲನೆನಾ ಅಂತ ಕೇಳ್ತಾ ಇಲ್ಲ. ಬದಲಾಗಿ ಸ್ವಭಾವ ಮತ್ತು ಪಾಲನೆ ಒಟ್ಟಿಗೆ ಹೇಗೆ ಕೆಲಸ ಮಾಡ್ತಾವೆ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಭಾಷೆ ಕಲಿಯೋ ಈ ಅದ್ಭುತವನ್ನ ವಿವರಿಸೋಕೆ ಈ 2ರಲ್ಲಿ ಯಾವುದೋ ಒಂದು ಮಾತ್ರ ಸಾಲ್ದು ಅನ್ನೋದು ಈಗ ಸ್ಪಷ್ಟವಾಗಿದೆ. ಈಗಿನ ಹೊಸ ಸಿದ್ಧಾಂತಗಳು ಇವೆರಡನ್ನೂ ಸೇರಿಸಿ ಕಂಪ್ಲೀಟ್ ಚಿತ್ರಣವನ್ನ ಕೊಡ್ತವೆ. ಎಮರ್ಜೆಂಟಿಸಮ್ ಸಿದ್ಧಾಂತದ ಪ್ರಕಾರ ಭಾಷೆಯು ನಮ್ಮಲ್ಲಿ ಹುಟ್ಟಿನಿಂದ ಬಂದಿರುವ ಪ್ರವೃತ್ತಿಗಳು ಮತ್ತು ನಾವು ಬೆಳೆಯುವ ಪರಿಸರದ ನಡುವಿನ ಸಂಭಾಷಣೆಯಿಂದ ಹೊರಹೊಮ್ಮುತ್ತೆ.
ಸ್ಟ್ಯಾಟಿಸ್ಟಿಕಲ್ ಲರ್ನಿಂಗ್ ಮತ್ತು ಚಂಕಿಂಗ್ ಥಿಯರಿಗಳು ನಮ್ಮ ಮೆದುಳು ಈ ಮ್ಯಾಜಿಕ್ಕನ್ನು ಹೇಗೆ ಮಾಡುತ್ತೆ ಅಂತ ವಿವರಿಸ್ತವೆ. ಅಂದ್ರೆ ನಮ್ಮ ಮೆದುಳು ಶಬ್ದಗಳು ಮತ್ತು ಪದಗಳ ಪುನರಾವರ್ತನೆಯನ್ನ ವಿಶ್ಲೇಷಿಸಿ ಅವುಗಳನ್ನ ದೊಡ್ಡ ಅರ್ಥಪೂರ್ಣ ತುಣುಕುಗಳಾಗಿ ಗುಂಪು ಮಾಡುವ ಒಂದು ಪವರ್ಫುಲ್ ಪ್ಯಾಟರ್ನ್ ಗುರುತಿಸುವ ಕಂಪ್ಯೂಟರ್ನ ಹಾಗೆ ಕೆಲಸ ಮಾಡುತ್ತೆ. ಬನ್ನಿ, ಈ ಸ್ಟ್ಯಾಟಿಸ್ಟಿಕಲ್ ಲರ್ನಿಂಗ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ, ಯಾಕಂದ್ರೆ ಇದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್. ಮಗುವಿನ ಮೆದುಳನ್ನ ಕಿವಿಗೆ ಬೀಳೋ ಮಾತುಗಳನ್ನೆಲ್ಲ ಕೇಳೋ ಒಂದು ಸೂಪರ್ ಕಂಪ್ಯೂಟರ್ ಅಂತ ಊಹಿಸ್ಕೊಳ್ಳಿ. ಅದಕ್ಕೆ ಗೊತ್ತಿಲ್ಲದ ಹಾಗೆ ಯಾವ ಶಬ್ದಗಳು ಹೆಚ್ಚಾಗಿ ಒಟ್ಟಿಗೆ ಬರ್ತವೆ ಅಂತ ಅದು ವಿಶ್ಲೇಷಣೆ ಮಾಡುತ್ತೆ. ಉದಾಹರಣೆಗೆ ಅಮ್ಮ ಅನ್ನೋ ಪದದಲ್ಲಿ ಆ ಆದ್ಮೇಲೆ ಮಾ ಬರುತ್ತೆ, ಆದರೆ ಆ ಆದ್ಮೇಲೆ ಟಾ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ ಅಂತ ಬೇಗನೆ ಕಲ್ತ್ಕೊಳ್ಳುತ್ತೆ. ಈ ಥರ ಸಾವಿರಾರು ಸಣ್ಣ ಅಂಕಿಅಂಶಗಳನ್ನು ಗಮನಿಸಿ ನಮ್ಮ ಮೆದುಳು ನಿರಂತರವಾಗಿ ಕೇಳೋ ಶಬ್ದಗಳಿಂದ ಪದಗಳನ್ನು ಬೇರ್ಪಡಿಸೋಕೆ ಮತ್ತು ಗ್ರಾಮರ್ ನಿಯಮಗಳನ್ನು ಕಂಡಿಡಿಯೋಕೆ ಶುರು ಮಾಡುತ್ತೆ. ಇದೆಲ್ಲ ಸಹಜವಾಗಿ ನಡೆಯೋ ಒಂದು ಶುದ್ಧ ಗಣಿತ. ಸರಿ, ನಮ್ಮ ಮೆದುಳು ಭಾಷೆಯನ್ನ ಹೇಗೆ ಕಲಿಯುತ್ತೆ ಅಂತ ಗೊತ್ತಾಯಿತು. ಈಗ ಈ ಸ್ಕಿಲ್ಸ್ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತೆ ಅಂತ ನೋಡೋಣ. ಭಾಷೆಯನ್ನ ಬಳಸೋದ್ರಲ್ಲಿ 2 ಬೇರೆ ಬೇರೆ ಮುಖಗಳಿವೆ. ನೋಡಿ, ನಮಗೆಲ್ಲ 2 ತರಹದ ಭಾಷಾ ಕೌಶಲ್ಯಗಳು ಇರ್ತವೆ. ಒಂದು ಉತ್ಪಾದಕ ಕೌಶಲ್ಯ, ಅಂದ್ರೆ ನಾವು ಭಾಷೆಯನ್ನು ಸೃಷ್ಟಿ ಮಾಡುವಾಗ ಬಳಸೋ ಸ್ಕಿಲ್ಸ್, ಮಾತನಾಡುವುದು ಮತ್ತು ಬರೆಯುವುದು. ಇನ್ನೊಂದು ಗ್ರಹಣ ಕೌಶಲ್ಯ, ಅಂದ್ರೆ ನಾವು ಭಾಷೆಯನ್ನ ಸ್ವೀಕರಿಸುವಾಗ ಬಳಸೋ ಸ್ಕಿಲ್ಸ್, ಕೇಳುವುದು ಮತ್ತು ಓದುವುದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಗ್ರಹಣ ಕೌಶಲ್ಯ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಹೆಚ್ಚಾಗಿರುತ್ತೆ. ಬೇರೆ ರೀತಿ ಹೇಳೋದಾದ್ರೆ ನಾವು ಹೇಳೋದಕ್ಕಿಂತ ಜಾಸ್ತಿ ಅರ್ಥ ಮಾಡ್ಕೊಳ್ಬಲ್ಲೆವು. ಯಾಕೆ ಹೀಗೆ? ಯೋಚನೆ ಮಾಡಿ ನೋಡಿ. ನಾವೊಂದು ಹೊಸ ಭಾಷೆ ಕಲಿಯುತ್ತಿದ್ದೀವಿ ಅಂದ್ಕೊಳ್ಳಿ. ಯಾರಾದರೂ ಮಾತಾಡೋದನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸುಲಭ, ಯಾಕಂದ್ರೆ ನಮಗೆ ಗೊತ್ತಿಲ್ಲದ ಪದಗಳ ಅರ್ಥವನ್ನ ಸಂದರ್ಭ, ಧ್ವನಿಯ ಏರಿಳಿತ ಅಥವಾ ಬಾಡಿ ಲ್ಯಾಂಗ್ವೇಜ್ ನೋಡಿ ಊಹಿಸ್ಬೋದು. ಆದರೆ ನಾವೇ ಏನಾದರೂ ಹೇಳಬೇಕು ಅಂದಾಗ ನಮ್ಮ ನೆನಪಿನಿಂದ ಆ ಒಂದು ನಿರ್ದಿಷ್ಟ ಪದವನ್ನ ಸರಿಯಾದ ಗ್ರಾಮರ್ ರಚನೆಯನ್ನ ಹುಡುಕಿ ಹೊರಗೆ ತರಬೇಕು. ಇದಕ್ಕೆ ಹೆಚ್ಚು ಮಾನಸಿಕ ಶ್ರಮ ಬೇಕಾಗತ್ತೆ. ಸರಿ, ಈಗ ನಾವು ಈ ಇಡೀ ಒಗಟಿನ ಒಂದು ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೀವಿ. ಇದು ಜೀವಶಾಸ್ತ್ರ ಮತ್ತು ಸಮಯವನ್ನ ಒಟ್ಟಿಗೆ ತರುತ್ತೆ. ಇದು ನಮ್ಮ ಮೆದುಳಿನ ಬೆಳವಣಿಗೆಯಲ್ಲಿನ ಒಂದು ನಿರ್ಣಾಯಕ ಹಂತ. ಇದು ಭಾಷೆ ಕಲಿಯೋದಕ್ಕೆ ಅತ್ಯಂತ ಮಹತ್ವದ್ದು. ಈ ಸೂಕ್ಷ್ಮ ಅವಧಿ ಅಂದ್ರೆ ನಮ್ಮ ಬಾಲ್ಯದಲ್ಲಿ ಸಿಗುವ ಒಂದು ಚಿಕ್ಕ ಅವಕಾಶದ ಕಿಟಕಿ ಇದ್ದಾಗೆ. ಈ ಸಮಯದಲ್ಲಿ ಮೆದುಳು ಭಾಷೆಯನ್ನ ಕಲಿಯೋಕೆ ತುಂಬಾನೇ ಸಿದ್ಧವಾಗಿರುತ್ತೆ, ತುಂಬಾ ಗ್ರಹಣಶೀಲವಾಗಿರುತ್ತೆ. ಈ ಅವಧಿಯಲ್ಲಿ ಮಕ್ಕಳು ಒಂದು ಸ್ಪಂಜ್ ನೀರನ್ನ ಹೀರ್ಕೊಳ್ಳುವಾಗೆ ಯಾವುದೇ ಕಷ್ಟ ಇಲ್ಲದೆ ಸಹಜವಾಗಿ ಭಾಷೆಯನ್ನ ಕಲಿತುಬಿಡ್ತಾರೆ. ಆದರೆ ಈ ಅವಕಾಶದ ಕಿಟಕಿ ಶಾಶ್ವತವಾಗಿ ತೆರೆದಿರೋದಿಲ್ಲ. ಮೊದಲ ಭಾಷೆಯನ್ನ ಕಲಿಯೋಕೆ ಇರುವ ಈ ಕಿಟಕಿಯು ಸುಮಾರು 12 ವರ್ಷ ವಯಸ್ಸಾದಾಗ ಮುಚ್ಚೋಕೆ ಶುರುವಾಗತ್ತೆ ಅಂತ ನಂಬಲಾಗಿದೆ. ಆಮೇಲೆ ಒಂದು ಹೊಸ ಭಾಷೆಯನ್ನ ಮಾತೃಭಾಷೆಯವರ ಮಟ್ಟದಲ್ಲಿ ಕಲಿಯೋದು ತುಂಬಾನೇ ಕಷ್ಟ ಆಗತ್ತೆ. ಇದೇ ಕಾರಣಕ್ಕೆ ದೊಡ್ಡೋರು ಹೊಸ ಭಾಷೆಯ ಗ್ರಾಮರ್ ಮತ್ತು ಉಚ್ಚಾರಣೆಯ ಜೊತೆ ಒದ್ದಾಡ್ತಾರೆ, ಆದರೆ ಮಕ್ಕಳು ಅದನ್ನ ಸಲೀಸಾಗಿ ಕಲಿತುಬಿಡ್ತಾರೆ. ಈ ಸೂಕ್ಷ್ಮ ಅವಧಿ ಅನ್ನೋದು ನಿಜ ಅಂತ ಸಾಬೀತು ಮಾಡೋಕೆ ಒಂದು ತುಂಬಾನೇ ಬೇಸರದ ಆದರೆ ಅಷ್ಟೇ ಬಲವಾದ ಒಂದು ನೈಜ ಘಟನೆ ಇದೆ. ಜಿನಿ ಅನ್ನೋ ಹುಡುಗಿಯ ಕತೆ. ಅವಳು 13 ವರ್ಷ ಆಗೋವರೆಗೂ ಯಾವುದೇ ಭಾಷೆಯ ಸಂಪರ್ಕವೇ ಇಲ್ಲದೆ ಪ್ರತ್ಯೇಕವಾಗಿ ಬೆಳೆದಳು. ಅವಳನ್ನ ರಕ್ಷಿಸಿದ ಮೇಲೆ ವಿಜ್ಞಾನಿಗಳು ಅವಳಿಗೆ ಮಾತಾಡೋಕೆ ಕಲಿಸೋಕೆ ಪ್ರಯತ್ನ ಮಾಡಿದ್ರು. ಅವಳು ತುಂಬಾ ಪದಗಳನ್ನ ಕಲ್ತಳು ನಿಜ, ಆದರೆ ವ್ಯಾಕರಣಬದ್ಧವಾಗಿ ಸರಿಯಾದ ವಾಕ್ಯಗಳನ್ನ ರಚಿಸೋಕೆ ಅವಳಿಗೆ ಯಾವತ್ತೂ ಕಲಿಯೋಕಾಗಲಿಲ್ಲ. ಅವಳ ಪ್ರಕರಣ, ಒಂದು ವೇಳೆ ನಮ್ಮ ಮೆದುಳಿಗೆ ಆ ಸೂಕ್ಷ್ಮ ಅವಧಿಯಲ್ಲಿ ಭಾಷೆಯ ಸಂಪರ್ಕ ಸಿಗದೇ ಹೋದ್ರೆ ಕೆಲವು ವ್ಯಾಕರಣ ಸಾಮರ್ಥ್ಯಗಳು ಶಾಶ್ವತವಾಗಿ ಕಳೆದು ಹೋಗಬಹುದು ಅನ್ನೋದಕ್ಕೆ ಒಂದು ನೋವಿನ ಪುರಾವೆಯಾಗಿದೆ. ಹಾಗಾದ್ರೆ ಇದೆಲ್ಲದರಿಂದ ನಮ್ಗೇನ್ ಗೊತ್ತಾಗತ್ತೆ? ಭಾಷೆ ಕಲಿಯೋದು ಅಂದ್ರೆ ಸುಮ್ನೆ ಪ್ರಾಕ್ಟೀಸ್ ಮಾಡೋದಲ್ಲ. ಇದು ನಮ್ಮ ಜೀನ್ಗಳಲ್ಲಿ ಪ್ರೋಗ್ರಾಮ್ ಆಗಿರುವ, ನಮ್ಮ ಪರಿಸರದಿಂದ ಪ್ರಚೋದನೆಗೊಳ್ಳುವ ಮತ್ತು ಸಮಯದಿಂದ ಸೀಮಿತವಾಗಿರುವ ಒಂದು ಜೈವಿಕ ಪ್ರಕ್ರಿಯೆ. ನಮ್ಮ ಅತ್ಯಂತ ಮಾನವೀಯ ಕೌಶಲ್ಯವೇ ಇಂತಹ ಒಂದು ಬಯೋಲಾಜಿಕಲ್ ನೀಲನಕ್ಷೆಗೆ ಇಷ್ಟು ನಿಕಟವಾಗಿ ಸಂಬಂಧಿಸಿದ್ರೆ ಇನ್ನು ನಮ್ಮ ಮನಸ್ಸಿನ ವಿಶಿಷ್ಟ ರಚನೆಯಲ್ಲಿ ಏನೆಲ್ಲ ಬರೆಯಲ್ಪಟ್ಟಿರ್ಬೋದು? ಈ ಪ್ರಶ್ನೆಯನ್ನ ನಿಮ್ಮ ಆಲೋಚನೆಗೆ ಬಿಡ್ತೇನೆ.